ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆಯ ಸಂಖ್ಯೆ 582. ಇವತ್ತು ನಿಮಗೆ ಕನ್ನಡದ ನಿಘಂಟುಗಳು ಇದನ್ನೇ ಕಥೆ ರೂಪದಲ್ಲಿ ಹೇಳ್ತಾ ಇದ್ದೀನಿ. ನಿಘಂಟು ಅಂದ್ರೇನು? ಶಬ್ದಕೋಶ, ಪದಕೋಶ, ಡಿಕ್ಷನರಿ. ಈ ಡಿಕ್ಷನರಿ ಅಥವಾ ನಿಘಂಟು ಪದಕೋಶವನ್ನು ಏನು ಉಪಯೋಗ, ಯಾರ್ಯಾರಿಗೆ ಉಪಯೋಗ ಅಂದರೆ, ಮಕ್ಕಳೇ ನೀವೆಲ್ಲ ವಿದ್ಯಾರ್ಥಿಗಳು, ನಾನು ಅಧ್ಯಾಪಕ. ಮತ್ತು ನಮಗೆಲ್ಲ ಪಾಠ ಪ್ರವಚನ ಆದಾಗ ಅದರಲ್ಲೂ ಭಾಷೆಗಳನ್ನು ನಾವು ಓದಬೇಕಾದ್ರೆ ಪಾಠಗಳನ್ನು ಕೆಲವು ಪದಗಳಿಗೆ ಅರ್ಥ ಗೊತ್ತಾಗಲ್ಲ. ಅವಾಗೇನಾಗುತ್ತೆ, ಯಾವ ಪದಕ್ಕೆ ಅರ್ಥ ಗೊತ್ತಾಗಲ್ಲ, ಅರ್ಥವನ್ನು ಕಂಡುಕೊಡ್ದಿದ್ರೆ ನಮಗೆ ಅರ್ಥವೇ ಆಗಲ್ಲ. ಹಾಗಾಗಿ ಏನು ಮಾಡಬೇಕು, ಪದಕೋಶವನ್ನು ನೋಡಬೇಕು. ಅದರಲ್ಲಿ ಏನಾಗಿರುತ್ತೆ, ಪದಗಳಿಗೆ ಅರ್ಥ ಇರುತ್ತೆ. ನಮಗೆ ಅವಾಗೆಲ್ಲ ವಿಷಯ ಸ್ಪಷ್ಟ ಆಗಿಬಿಡುತ್ತೆ. ಎಲ್ಲರಿಗೂ ಸಹಿತ ನಿಘಂಟು ಬೇಕು ಮಕ್ಕಳೇ. ಯಾವ ಭಾಷೆ ಇದು? ಕನ್ನಡ ಆದ್ರೇನು, ಇಂಗ್ಲೀಷ್ ಆದ್ರೇನು, ಹಿಂದಿ ಆದ್ರೇನು, ತೆಲುಗು, ತಮಿಳು ಎಲ್ಲ ಭಾಷೆಗಳಲ್ಲಿ ನಿಘಂಟಿದೆ. ನಿಘಂಟನ್ನು ನಾವು ಓದೋದ್ರಿಂದ ನೋಡೋದ್ರಿಂದ ಲಾಭ ಆಗೋದಿದ್ದೇನೆ, ವಿಷಯ ಸ್ಪಷ್ಟತೆ ನಮಗೆ. ಅದಕ್ಕೆ ಒಂದು ಗಾದೆ ಮಾತಿದೆ, ದೇಶ ಸುತ್ತು ಕೋಶ ಓದು ಅಂತ. ಈ ಕೋಶಗಳನ್ನು ನೋಡೋದ್ರಿಂದ ನಮ್ಮ ಪದ ಸಂಪತ್ತು ಹೆಚ್ಚುತ್ತೆ, ನಮ್ಮ ಭಾಷಾ ಸಾಮರ್ಥ್ಯವೂ ಅಭಿವೃದ್ಧಿ ಆಗುತ್ತೆ. ಮಾತಾಡ್ರಿ, ಬರೀರಿ. ನೀವು ಒಳ್ಳೆ ಮಾತುಗಾರರು, ಬರಹಗಾರರಾಗಬೇಕಾದ್ರೆ ಪದ ಸಂಪತ್ತು ಚೆನ್ನಾಗಿರಬೇಕು. ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಏನೇನೋ ಬಳಸಿದ್ರೆ ಅಭಾಸ ಆಗಿಬಿಡುತ್ತೆ. ನೋಡಿ, ನಾವು ನಿಘಂಟು ಅಂತ ಹೇಳಿದ್ವಲ್ಲ, ಅದರಲ್ಲಿ ಪದಗಳಿಗೆ ಅರ್ಥ ಕೊಡ್ತಾರಪ್ಪ. ಒಂದು, ಕಠಿಣ ಪದಗಳು ಪಾಠದ ಹಿಂದೆ ಇರುತ್ತೆ. ಹೊಸ ಪದಗಳು, ಹಳೆಗನ್ನಡ ಪದಗಳು, ತತ್ಸಮ ತದ್ಭವಗಳು ಮತ್ತು ಅನ್ಯ ದೇಶೀಯ ಪದಗಳು, ಇವಕ್ಕೆಲ್ಲ ಅರ್ಥ ನೋಡ್ತೇವೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಮಗೆ ಆಡಳಿತ ಭಾಷೆ ಆಗಿರುತ್ತಪ್ಪ. ನಾವು ವ್ಯವಹಾರ ಮಾಡಬೇಕಾದ್ರೆ ಆಡಳಿತದಲ್ಲಿ ಆಡಳಿತಾತ್ಮಕವಾದಂಥ ಕೆಲವು ಪತ್ರಲೇಖನಗಳಲ್ಲಿ ಕೆಲವು ಪದಗಳನ್ನು ಬಳಸ್ತಾರೆ. ಅದಕ್ಕೆ ಅರ್ಥ ಆಗಬೇಕಾದ್ರೆ ಏನಾಗಬೇಕಪ್ಪ ಅಂದರೆ, ನೀವು ಆಡಳಿತ ನಿಘಂಟು ಅದಕ್ಕೆ ಒಂದು ಬೇಕು. ಇನ್ನು ಬ್ಯಾಂಕ್ ಜೊತೆ ವ್ಯವಹಾರ ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಆಗ ಬ್ಯಾಂಕಿಂಗ್ ನಿಘಂಟು ಸಹಿತ ಬೇಕಾಗುತ್ತೆ. ಆ ಚೆಕ್ಕು, ಡ್ರಾಫ್ಟು, ಓವರ್ ಡ್ರಾಫ್ಟು ನೋಡಿ, ಇವೆಲ್ಲ ಬೇರೆ ಬೇರೆ ಪದಗಳು, ಅದಕ್ಕೂ ನಿಮಗೆ ಬೇಕು. ಇನ್ನು ಇದು ವಿಜ್ಞಾನ ಜಗತ್ತು, ವೈಜ್ಞಾನಿಕ ಪದಗಳಿಗೆ ನಮಗೇನಾಗಬೇಕು, ಅರ್ಥ ಬೇಕು. ಅದಕ್ಕೂ ನಮಗೆ ಪದಕೋಶ ಬೇಕು. ಇದು ಕಂಪ್ಯೂಟರ್ ಯುಗ, ಕಂಪ್ಯೂಟರ್ ಸೈನ್ಸ್, ಅದಕ್ಕೂ ಸಹಿತ ನಿಮಗೆ ನಿಘಂಟು ಬೇಕು. ಇದಲ್ಲದೆ ಮಕ್ಕಳೇ, ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ಶಿಲ್ಪಕಲೆ ಇವೆಲ್ಲವಕ್ಕೂ ಸಹಿತ ನೀವು ತಿಳ್ಕೊಳ್ಬೇಕಾದ್ರೆ ನಿಘಂಟು ಬೇಕು. ನಮಗಂತ ತಿಳಿದಿರೋ ಪ್ರಕಾರ ಜಗತ್ತಿನ ಮೊದಲನೇ ನಿಘಂಟು ಯಾವುದು ಅಂದರೆ ನಮ್ಮ ಅಮರಸಿಂಹನ ಅಮರಕೋಶ. ಇದು ಸಂಸ್ಕೃತ ನಿಘಂಟು. ಇದೇ ಜಗತ್ತಿನ ಮೊದಲನೇ ನಿಘಂಟು. ಅದ್ಭುತವಾಗಿರುತ್ತೆ, ಅಲ್ಲಿದ್ದರೆ ಶುರುವಾಗ್ತಾ ಹೋಗೋದು. ಇನ್ನು ನಮಗೆ ಗಾದೆ ಇರ್ಬೋದು, ನಿಮಗೆ ನುಡಿಗಟ್ಟು ಇರ್ಬೋದು, ವಾಗ್ರೂಢಿ ಇವೆಲ್ಲ ಇದ್ದಾವಲ್ಲ, ಇವಕ್ಕೆಲ್ಲ ನಿಮಗೆ ನಿಘಂಟು ಬೇಕು. ನೋಡಿ, ಉದಾಹರಣೆಗೆ ಜಟಿಲ ಅನ್ನೋ ಒಂದು ಪದಪ, ಏನು ಕಠಿಣ, ಕ್ಲಿಷ್ಟ ಅಂತ ಅರ್ಥ ಕೊಟ್ಟು ಬಿಡ್ತು. ಹಾಗೆ ಒಂದು ಪದಕ್ಕೆ ಅದೇ ಅರ್ಥ ಕೊಡುವಂಥ ಪದ ಅಲ್ಲದೆ ನಾನಾರ್ಥಗಳು ಅಂತ ಹೇಳ್ತೇವೆ. ಏನದು ನಾನಾರ್ಥ ಅಂದರೆ, ಒಂದು ನಮಗೆ ಪದಗಳಲ್ಲಿ ಏನಾಗುತ್ತೆ, ನಾಮಪದ, ಕ್ರಿಯಾಪದ ಅಂತ ಎರಡಿದೆ. ನಾಮಪದ ಅಂದ್ರೇನು? ಹೆಸರನ್ನು ಸೂಚಿಸೋ ಪದ. ಕ್ರಿಯಾ ಅಂದ್ರೇನು? ಕ್ರಿಯೆಯನ್ನು ಸೂಚಿಸೋ ಪದ ಕ್ರಿಯಾಪದ. ಈಗ ಉದಾಹರಣೆಗೆ ಹೊಳೆ, ಈ ಪದಕ್ಕೆ ಅರ್ಥ ನೋಡ್ತೀವಿ. ನಾಮಪದವಾದಾಗ ಹೊಳೆ ಅಂದಾಗ ಅದಕ್ಕೆ ನದಿ ಅನ್ನೋ ಅರ್ಥ ಬರುತ್ತೆ. ಅದೇ ಹೊಳೆ ಅಂತ ಕ್ರಿಯಾಪದ ಆದಾಗ ಮಿನುಗು, ಪ್ರಕಾಶಿಸು ಅನ್ನೋ ಅರ್ಥ ಬರುತ್ತೆ. ಹೌದಾ? ನೋಡಿ, ಈಗ ಉದಾಹರಣೆ ಅಪ್ಪ, ಆಕಾಶ, ಗಗನ, ವ್ಯೋಮ, ಬಾನ್, ಅಂಬರ, ಈ ಥರ ಒಂದಕ್ಕಿಂತ ಹೆಚ್ಚು 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 ಪದಗಳು ಬರ್ತವೆ. ಅವೆಲ್ಲ ತಿಳ್ಕೊಂಡಿದ್ರೆ ನಾವು ನಮ್ಮ ಏನದು ಬರವಣಿಗೆಯಲ್ಲಿ ಮಾತಿನಲ್ಲಿ ಬಳಸಿದ್ರೆ ನಮ್ಮ ಪದ ಸಂಪತ್ತು ಜಾಸ್ತಿ ಆಗಿದೆ ಅನ್ನೋ ಅರ್ಥ ಆಗುತ್ತೆ. ಇನ್ನು ತತ್ಸಮ ತದ್ಭವ ಅಂತ ಹೇಳ್ತೇವಲ್ಲ, ನೋಡಿ, ತತ್ಸಮ ಅಂದರೆ ನಮ್ಮ ಕನ್ನಡ ಭಾಷೆಗೆ ಸಂಸ್ಕೃತ ಪದಗಳು ತುಂಬ ಬಂದಿದೆ. ನೇರವಾಗಿ ಸಂಸ್ಕೃತಿಯಿಂದ ಕನ್ನಡಕ್ಕೆ ಬಂದರೆ ತತ್ಸಮ, ಬದಲಾವಣೆಯೊಂದಿಗೆ ಬಂದರೆ ತದ್ಭವ. ಈಗ ಸಂಸ್ಕೃತ ಇದೇ ಏನದು ತತ್ಸಮ, ಅದಕ್ಕೆ ತದ್ಭವ ಸಕ್ಕದ. ನಾವು ಸಕ್ಕರೆ ಸಕ್ಕರೆ ಅಂತೀವಲ್ಲ, ಶರ್ಕರ ಇಲ್ಲಿಗ ಸಕ್ಕರೆ ಆಗಿದೆ. ನಿಮಗೆ ಗುದ್ದಲಿ ಅಂತಿದೆಯಲ್ಲ, ಅದಕ್ಕೆ ಕುದ್ಯಾಲ ಏನದು ನಿಮಗೆ ತತ್ಸಮ ತದ್ಭವ ಗುದ್ದಲಿ. ನಿಮಗೆ ನಾವು ಗರಗಸ ಅಂತ ಹೇಳ್ತೀವಲ್ಲ, ಅದು ಸಂಸ್ಕೃತದಲ್ಲಿ ಕ್ರಕಚ, ಇಲ್ಲಿ ಗರಗಸ ಆಗಿದೆ. ದಾಳಿಮ ದಾಳಿಂಬೆ ಆಗಿದೆ. ಹೀಗೆ ಇವೆಲ್ಲವನ್ನು ನಮಗೆ ಪದಕೋಶ ತಿಳಿಸುತ್ತೆ. ಇದಲ್ಲದೇ ಏನಿದು
ನಮಗೆ ಕೆಲವು ಪುರಾಣ ಕಾವ್ಯಗಳಲ್ಲಿ ಸಹಿತ ಹೆಸರುಗಳು ಬರುತ್ತೆ, ನದಿ ಹೆಸರು ಬರುತ್ತೆ, ಅದಕ್ಕೂ ಸಹಿತ ಆ ಪದಕೋಶ ಇದೆ, ಅದರಿಂದ ನಮಗೆ ಲಾಭ ಆಗತ್ತೆ. ಈಗ ನಿಘಂಟು ಹೆಂಗೆ ಬಳಸ್ತೀವಿ ಅಂತ ನಾವು ನೋಡಿದ್ವಿ. ಆದರೆ ನಮಗೆ ಬೇಕಾಗಿರೋದು ಕನ್ನಡದಲ್ಲಿ. ಈಗ ನಮ್ಮ ಕನ್ನಡ ಸಾಹಿತ್ಯ ಭಾಷೆ ಹುಟ್ಟಿ 2000 ವರ್ಷ ಆಗಿದೆ. ಕನ್ನಡ ಸಾಹಿತ್ಯಕ್ಕೆ 1000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇದೆ. 1100, 1150 ವರ್ಷದ ಇತಿಹಾಸ. ಈಗ ಕನ್ನಡ ನಿಘಂಟುಗಳ ರಚನೆಯಾಗಿದೆಯಾ ಅಂದರೆ ಖಂಡಿತ ಇದೆ. ನಮ್ಮ ಕನ್ನಡದ ಮೊಟ್ಟ ಮೊದಲ ನಿಘಂಟು ಅಂದರೆ ಸಾಹಸ ಭೀಮ ವಿಜಯ ಬರ್ತದಲ್ಲಪ್ಪ, ನಮ್ಮ ರನ್ನ ಗಂಡು ಕವಿ, ಅವನದೇ ರನ್ನ ಕಂದ ಅಂತ ಒಂದು ನಿಘಂಟನ್ನು ಸಹಿತ ನಮಗೆ ಕೊಟ್ಟಿದ್ದಾರೆ. ಅವಾಗೇನಾಗತ್ತೆ, ಅವತ್ತಿನ ಕಾಲದಲ್ಲಿ ಹಳೆಗನ್ನಡ ಕಾವ್ಯಗಳ ಅರ್ಥ ಮಾಡ್ಕೊಳ್ಳಿಕ್ಕೆ ಪದಕೋಶ ಸಹಾಯ ಮಾಡುತ್ತೆ. ನಮಗೆ 12ನೇ ಶತಮಾನ ಅಂತ ಕ್ರಿಸ್ತಶಕ 1145ರಲ್ಲಿ 2ನೇ ನಾಗವರ್ಮ ಚಂದೋಂಬುದಿ ಈ ಛಂದಸ್ಸು ಕಾವ್ಯವನ್ನು ರಚಿಸಿದವನು ಅಭಿಧಾನ ವಸ್ತುಕೋಶ ಅಂಥೇಳಿ ಒಂದು ನಿಘಂಟನ್ನು ರಚಿಸಿಕೊಟ್ಟಿದ್ದಾನೆ. ಇನ್ನೊಬ್ಬ ವ್ಯಾಕರಣಕಾರ ಕೇಶಿರಾಜ 1260ರಲ್ಲಿ ಬಂದವನು. ಇವನು ಶಬ್ದಮಣಿ ದರ್ಪಣ ಅಂತ ವ್ಯಾಕರಣ ಗ್ರಂಥ ಬರೆದ್ರೆ ಇದರಲ್ಲೂ ಸಹಿತ 1416 ಕನ್ನಡ ಪದಗಳಿಗೆ ಅರ್ಥ ಹೇಳಿದ್ದಾನೆ. ಇನ್ನು 4ನೇದು ನಾಚಿರಾಜ 1300ರಲ್ಲಿ ನಾಚಿರಾಜೀಯ ಅಂತ ಒಂದು ಪದಕೋಶ ರಚಿಸಿಕೊಟ್ಟ. ಈಗ ಮಂಗಾಭಿಧಾನಂ ಅಥವಾ ಅಭಿನವ ಮಂಗರಾಜ ನಿಘಂಟು, ಇದು ಮಂಗರಾಜನೇ ರಚಿಸಿರೋದು 1398ರಲ್ಲಿ. ಅವತ್ತೇನು ಈ ಸಂಸ್ಕೃತ ಪದಗಳಿತ್ತು, ಅದಕ್ಕೆಲ್ಲವಕ್ಕೂ ಸಹಿತ ಕನ್ನಡದಲ್ಲಿ ಬಂದಿರೋ ಸಂಸ್ಕೃತ ಪದಗಳಿಗೆ ಈತ ತುಂಬ ಸೊಗಸಾಗಿ ಅವತ್ತಿನ ಕಾಲಕ್ಕೆ ಅರ್ಥವನ್ನು ಹೇಳಿದ್ದಾನೆ. ಇನ್ನು 1400ರಲ್ಲಿ ಕರ್ನಾಟಕ ಶಬ್ದಸಾರ ಅಥವಾ ಕನ್ನಡ ಕೈಪಿಡಿ ಅನ್ನೋ ಮತ್ತೊಂದು ನಿಘಂಟು ಬಂತು. ಇದನ್ನು ಯಾರು ರಚಿಸಿದ್ರು ಅಂತ ಗೊತ್ತಿಲ್ಲ. 1400ರಲ್ಲೇ ದೇವೋತ್ತಮ ಅನ್ನೋನು ನಾನಾರ್ಥ ರತ್ನಾಕರ ಅನ್ನೋ ಒಂದು ನಿಘಂಟನ್ನು ಕೊಟ್ಟಿದ್ದಾನೆ. ಒಂದು ಪದಕ್ಕೆ ಹಲವು ಅರ್ಥ ಅಂತ ಹೇಳಿದವಲ್ಲ, ಇದೆ. ಇನ್ನು 1450ರಲ್ಲಿ ನಮ್ಮ ಬೊಮ್ಮರಸ ಚತುರಾಸ್ಯ ನಿಘಂಟು, ಚತುರತೆಯಿಂದ ಹೇಗೆ ನಿಘಂಟು ಇರುತ್ತೆ, ಚತುರತೆ ಅರ್ಥ ಕೊಡುತ್ತೆ ಅನ್ನೋದನ್ನು ಆತ ಹೇಳಿದ್ದಾನೆ. 1530ರಲ್ಲಿ ನಮ್ಮ ಲಿಂಗರಾಜ ಅಥವಾ ಲಿಂಗಮಂತ್ರಿ ಕಬ್ಬಿಗರ ಕೈಪಿಡಿ ಭಾಗ 2 ಈ ನಿಘಂಟನ್ನು ಕೊಟ್ಟ. 1560ರಲ್ಲಿ ಏನದು ಕರ್ನಾಟ ಶಬ್ದ ಮಂಜರಿ ಬಂತು. ಇದನ್ನು ವಿರಕ್ತ ತೋಂಟದಾಚಾರ್ಯ ರಚಿಸಿರೋದು. ನಮಗೆ ಭಾರತ ನಿಘಂಟು ಒಂದು ನಿಘಂಟು ಇದೆ, ಅದಕ್ಕೆ ಯಾರು ರಚಿಸಿದ್ರು ಗೊತ್ತಿಲ್ಲ. ನಮಗೆ ಕುಮಾರವ್ಯಾಸ ಅವನ ಈ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ಕಠಿಣ ಪದಗಳು ಬಂದರೆ ಅದಕ್ಕೆ ಅರ್ಥ ಬಂದಿದೆ. ಇದರ ಕಾಲ 16ನೇ ಶತಮಾನ. 16ನೇ ಶತಮಾನದಲ್ಲಿ ಶೃಂಗಾರ ಕವಿ ಕರ್ನಾಟ ಸಂಜೀವನ ಶಬ್ದಾಗಮ ಅಂತ ಒಂದು ನಿಘಂಟು ಕೊಟ್ಟ. ಆಮೇಲೆ ಬರೋದು 17ನೇ ಶತಮಾನದಲ್ಲಿ ಸೂರ್ಯ ಕವಿ ಕಂಠೀಹಾರಂ ಅನ್ನುವಂಥ ನಿಘಂಟನ್ನು ಕೊಟ್ಟ. ಇದುವರೆಗೂ ನಾವು 13 ನಿಘಂಟು ನೋಡಿದ್ವಿ. 10ನೇ ಶತಮಾನದಿಂದ 17ನೇ ಶತಮಾನದವರೆಗೂ ಬಂದುಬಿಟ್ವಿ. ನಮ್ಮ ಹತ್ರ 13 ನಿಘಂಟು ಇದೆ. ಇದಾದ ಮೇಲೆ ನಮಗೇನಾಯ್ತಪ್ಪ ಅಂದರೆ, ನಮ್ಮ ದೇಶದ ಪರಿಸ್ಥಿತಿ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕೆಲ್ಲ ಬದಲಾಯಿತು. ಯಾಕೆ? ಐರೋಪ್ಯರು ಭಾರತಕ್ಕೆ ಬಂದರು, ವ್ಯಾಪಾರಕ್ಕೆ ಬಂದರು, ಅಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾ ಕೂತರು, ಆಡಳಿತಕ್ಕೆ ಬಂದರು. ಇದ್ರ ಜೊತೆಗೆ ಮತ ಪ್ರಚಾರ ಆಯಿತು. ಎಲ್ಲ ಆಗಿ ಹೊಸ ಹೊಸ ಆವಿಷ್ಕಾರ ಆಗಿ ಮುದ್ರಣ ಯಂತ್ರವೂ ಬಂದುಬಿಡ್ತು. ಮುದ್ರಣ ಯಂತ್ರ ಬಂದ ಮೇಲೆ ಏನಾಯ್ತಪ್ಪ ಅಂದರೆ, ಎಲ್ಲ ಸಹಿತ ಓಲೆಗರಿಯಲ್ಲಿ ಬರೆದು ಇಟ್ಕೊಂಡು ಲಡ್ಡಾಗಿ ಸಿಗ್ತಿರ್ಲಿಲ್ಲ. ಹೆಚ್ಚು ಹೆಚ್ಚು ಕೃತಿಗಳು ಜನಕ್ಕೆ ಸಿಗೋ ಹಾಗಾಯಿತು. ಆಗ ಬಂದಂಥ ಒಂದು ಅದ್ಭುತ ನಿಘಂಟೆ 1894ರಲ್ಲಿ ಬಂದಿದ್ದು, ಅದೇ ಕಿಟಲ್ ನಿಘಂಟು. ಅದ್ಭುತ. ನಾವೇನು ಪದಕೋಶ ಅಂತ ಹೇಳ್ತೀವಿ, ಡಿಕ್ಷನರಿ ಅಂತ ಹೇಳ್ತೀವಿ, ಕನ್ನಡದಲ್ಲಿ ನಿಘಂಟುಗಳ ರಾಜ ಯಾವುದು ಅಂದರೆ ಕಿಟಲ್ ನಿಘಂಟು. ಕಿಟಲ್ ಯಾರು? ಇದೇನಿದು ಕಿಟಲ್? ಕೆಟಲ್ ಅಲ್ಲ. ಈ ಪುಣ್ಯಾತ್ಮನ ಪೂರ್ತಿ ಹೆಸರು ರೆವರೆಂಡ್ ಜಾರ್ಜ್ ಫರ್ಡಿನೆಂಟ್ ಕಿಟಲ್. ಏನು? ರೆವರೆಂಡ್ ಜಾರ್ಜ್ ಫರ್ಡಿನೆಂಟ್ ಕಿಟಲ್. ಇವರು ಜರ್ಮನಿ ದೇಶದವರು. ಹುಟ್ಟಿದ್ದು 1538ರಲ್ಲಿ. ಸಂಪ್ರದಾಯಸ್ಥ ಈ ಕ್ರಿಶ್ಚಿಯನ್ ಕುಟುಂಬ. ಆತ ಕಾಲೇಜ್ನಲ್ಲಿ ಓದ್ತಾ ಇದ್ದರೆ ಈ ಕ್ಲಾಸಿಕ್ ಶಿಕ್ಷಣ ಇಷ್ಟ ಆಗಲೇ ಇಲ್ಲ. ಹಾಗಾಗಿ ಅದನ್ನು ಬಿಟ್ಟು ಮಿಷನರಿ ಶಿಕ್ಷಣವನ್ನು ತಗೊಳ್ಬೇಕು ಅಂಥೇಳಿ ಆತ ಏನು ಮಾಡಿದರು, ಈ ಬಾಸೆಲ್ ನಗರದಲ್ಲಿ ಬಾಸೆಲ್ ಮಿಷನ್ನಲ್ಲಿ 3 ವರ್ಷಗಳ ಧಾರ್ಮಿಕ ಶಿಕ್ಷಣವನ್ನು ಪಡ್ಕೊಂಡ್ರು. 1853ರಲ್ಲಿ ಈ ಶಿಕ್ಷಣ ಮುಗೀತು. ಇನ್ನು 21 ವರ್ಷ ಸೀದಾ ಮತ ಪ್ರಚಾರಕ್ಕೆ ಅಂತೇಳಿ ಪಾದ್ರಿಯಾಗಿ ಭಾರತಕ್ಕೆ ಬಂದೇ ಬಿಟ್ರು.
ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಬೇರೆ ಯಾವುದೋ ರಾಜ್ಯಕ್ಕೆ ಹೋಗದೆ ನಾವು ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಬಂದವರು ಧಾರವಾಡ, ಮಂಗಳೂರು, ಮಡಿಕೇರಿಗಳಲ್ಲಿ ಕೆಲಸ ಮಾಡಿದರು. ಇಲ್ಲಿ ಬಂದ ಮೇಲೆ ಮತ ಪ್ರಚಾರ ಮಾಡೋನು ಇಂಗ್ಲೀಷೋ ಜರ್ಮನಿಯಲ್ಲೂ ಮಾಡಿದರೆ ಉಪಯೋಗ ಏನು? ಕರ್ನಾಟಕದಲ್ಲಿ ಸಾಮಾನ್ಯರು ಹೊಲಿಸ್ಕೊಳ್ಬೇಕಲ್ಲಪ್ಪ, ಅವ್ರಿಗೆ ತಿಳಿಯುವಂಥ ಭಾಷೆಯಲ್ಲಿ ಹೇಳಬೇಕು. ಹಾಗಾಗಿ ಏನು ಮಾಡಿದ್ದಾರೆ, 18 ವರ್ಷಗಳ ಕಾಲ ನಿರಂತರವಾಗಿ ಕನ್ನಡವನ್ನು ಕಲಿತರು. ರೆವರೆಂಡ್ ಮೊಗ್ಲಿಂಗ್, ಸರ್ ವಾಲ್ಟರ್ ಎಲಿಯಟ್ ಅವ್ರ ಹತ್ರ ಇವರು ಕನ್ನಡವನ್ನು ಕಲ್ತಿದ್ದು. ಎಷ್ಟು? 18 ವರ್ಷಗಳ ಕಾಲ. ಎಷ್ಟು ಪರಿಣಿತಿ ಬಂದುಬಿಡ್ತಪ್ಪ ಅಂದರೆ ಇವರೇನು ಮಾಡಿದರು, ಕನ್ನಡದಲ್ಲಿ ಪ್ರಾರ್ಥನಾ ಪದ್ಯಗಳನ್ನು ಬರೆದ್ರು, ಪತ್ರಿಕೆಯನ್ನು ಆರಂಭ ಮಾಡಿದರು, ಜೊತೆಗೆ ಏನದು ಕನ್ನಡದಲ್ಲಿ ಬೈಬಲನ್ನು ರಚಿಸಿಕೊಟ್ರು. ಮತ್ತು ಪಾದ್ರಿಗಳು ಇಲ್ಲಿ ಬಂದಿರ್ತಾರಲ್ಲ ಮತ ಪ್ರಚಾರಕರು, ಅವರಿಗೆಲ್ಲ ಪಾಠ ಮಾಡಬೇಕಲ್ಲ, ಅದಕ್ಕೆ ಪಠ್ಯ ಪುಸ್ತಕದಲ್ಲಿ ಕವನಗಳನ್ನು ಪಾಠಗಳನ್ನು ಸಹಿತ ಇವರೇ ರಚಿಸಿಕೊಟ್ರು. ಜೊತೆಗೆ 1872 ಇವರಿಗೆ ಸಾಮರ್ಥ್ಯ ಪೂರ್ತಿ ಕನ್ನಡ ಕಲ್ತಿದ್ದಾರೆ ಅಂತ ಗೊತ್ತಾಗಿಬಿಟ್ಟಿತ್ತು. ಹಾಗಾಗಿ ಏನು ಮಾಡ್ತಪ್ಪ ಅಂದರೆ ಅವತ್ತಿನ ಬ್ರಿಟಿಷ್ ಸರ್ಕಾರ ಮತ್ತು ಬಾಸೆಲ್ ಸಂಸ್ಥೆ ಇವೆರಡೂ ಇವ್ರಿಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟರು. ಏನು ನೋಡಿ, ನಮ್ಮಲ್ಲಿ ಆಡಳಿತಕ್ಕೆ ಆಗಿರ್ಬೋದು, ಮತ ಪ್ರಚಾರಕರಿಗಿರ್ಬೋದು, ಅಲ್ಲಲ್ಲಿ ಭಾಷೆ ಕಲಿಬೇಕು. ನಮಗೆಲ್ಲ ಇಂಗ್ಲೀಷ್ ಗೊತ್ತು, ಇಲ್ಲಿ ಭಾಷೆ ಗೊತ್ತಾಗಬೇಕು, ನಮಗೊಂದು ನಿಘಂಟು ಬೇಕು. ನಮಗೇನಾಗಬೇಕು, ಕನ್ನಡ ಇಂಗ್ಲೀಷ್ ನಿಘಂಟು, ಕನ್ನಡ ಪದಗಳಿಗೆ ಇಂಗ್ಲೀಷ್ನಲ್ಲಿ ಅರ್ಥ ಹೇಳಿ ಇಂಥ ಒಂದು ನಿಘಂಟನ್ನು ಮಾಡಿಕೊಡಿ ಅನ್ನೋ ಜವಾಬ್ದಾರಿಯನ್ನು ಇವ್ರಿಗೆ ಕೊಟ್ಟೇ ಬಿಟ್ರು. ಇವರು ಆ ಜವಾಬ್ದಾರಿಯನ್ನು ತಗೊಂಡ್ರು. ಅದ್ರ ಜೊತೆಗೆ ಇನ್ನೆರಡು ಮಹತ್ವದ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಯಾವುದು ಶಬ್ದಮಣಿ ದರ್ಪಣ ಅಂತ ಹೇಳಿದಲ್ವ ಕೇಶಿರಾಜಂದು, ಅವತ್ತು ತಾಳೆಗರಿ ಇದ್ದಿದ್ದು 6 ಪ್ರತಿ ಇಟ್ಕೊಂಡು ಕೂತ್ಕೊಂಡು ತಪ್ಪು ಒಪ್ಪು ಸರಿ ಮಾಡಿ ಅದನ್ನು ಏನು ಮಾಡಿದ್ದಾರೆ, ಮುದ್ರಣ ಯಂತ್ರದ ಹೋಗಿ ಮುದ್ರಣ ಆಗಿ ನಮ್ಮ ಕೈ ಕೊಟ್ಟರು. ಪರಿಷ್ಕರಣೆ ಮತ್ತು ಮುದ್ರಣ ಆಯಿತು. ಹಾಗೆ ನಾಗವರ್ಮನ ಚಂದೋಂಬುದಿನ 1875 ಪ್ರಕಟ ಮಾಡಿಕೊಟ್ರು. ಇಂಥ ಮಹಾನುಭಾವ ಈಗ ಅವ್ರ ಕೈಯಲ್ಲಿ ಏನಿದೆ, ಪದಕೋಶ ನಿಘಂಟು ರಚನೆ ಮಾಡಬೇಕು ಅಂತ 1872 ಶುರು ಮಾಡಿ ನಿಘಂಟು ಮುಗಿದಾಗ 1894 ಅಂದರೆ 22 ವರ್ಷಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಶ್ರಮಿಸಿ ತಪಸ್ಸಿನೋಪಾದಿಯಲ್ಲಿ ಇದನ್ನು ನಿಘಂಟನ್ನು ಪೂರೈಸಿಕೊಟ್ಟು. ನೋಡಿ, ಇದರಲ್ಲಿ 70,000 ಪದಗಳಿದೆ. ಎಷ್ಟು? 70,000. ಇವತ್ತು ನಮ್ಮಲ್ಲಿ ಯಾವುದ್ರಲ್ಲೂ ಅಷ್ಟು ಪದಗಳೇ ಕಾಣಲ್ಲ. ಇದಕ್ಕೇನಂತೀವಿ, ಕನ್ನಡದ ನಿಘಂಟುಗಳ ರಾಜ ಅಂತ ಕರೆಯೋದು. ನೋಡಿ, ಇಲ್ಲಿ ಇವರು ಈ ಪದಕೋಶ ಮಾಡಬೇಕಾದ್ರೆ ಬಹಳಷ್ಟು ಅನಾರೋಗ್ಯಕ್ಕೆ ಒಳಗಾದರು. ಅವ್ರ ಹೆಂಡತಿ ತೀರ್ಕೊಂಡ್ರು, ಮತ್ತು ಅನಾರೋಗ್ಯದಿಂದ ಜರ್ಮನಿಗೆ ಹೋಗಬೇಕಾಯ್ತು. ಏನಾದರೂ ಸಹಿತ ನಿಘಂಟು ಕಾರ್ಯವನ್ನು ನಿಲ್ಲಿಸಲೇ ಇಲ್ಲ. ಅವ್ರು ಅವಾಗ ಮಾಡಿದ್ದೇನು, ಏನು ಉದ್ದಕ್ಕೆ ಪಟ್ಟಿ ಕೊಟ್ಟೆ, ರನ್ನನಿಂದ ಹಿಡಿದು ನಮ್ಮ ಸೂರ್ಯ ಕವಿವರೆಗೂ ಸಹಿತ 12 ನಿಘಂಟು 13 ಇತ್ತಲ್ಲ, ಅದನ್ನೆಲ್ಲ ಅಧ್ಯಯನ ಮಾಡಿದರು. ಅದಲ್ಲದೆ ಸಂಸ್ಕೃತ ನಿಘಂಟು, ಇಂಗ್ಲೀಷ್ ನಿಘಂಟು, ದಕ್ಷಿಣ ಭಾರತ ಭಾಷೆಗಳು ತಮಿಳು, ತೆಲುಗು, ಮಲಯಾಳಿ ಜೊತೆಗೆ ತುಳು, ಇಲ್ಲೆಲ್ಲ ನಿಘಂಟನ್ನು ಈ ಪಾತ್ರಿಗಳು ಬಂದು ಹೊರಿಸಿದ್ರು. ಅದನ್ನೆಲ್ಲ ತಮ್ಮ ಮುಂದೆ ಇಟ್ಕೊಂಡ್ರು. ಅಷ್ಟೇ ಅಲ್ಲ, ಜೊತೆಗೆ ಪಂಪನಿಂದ ಹಿಡಿದು ಯಾವುದು ಆದಿಪುರಾಣ, ನಿಮಗೆ ಪಂಪ, ರನ್ನ, ಪೊನ್ನ, ಜನ್ನ, ನಾಗಚಂದ್ರ, ಚಿಗೆ, ನಯಸೇನ, ಈ ಎಲ್ಲ ಜೈನ ಕವಿಗಳ ಕೃತಿ ಇರ್ಬೋದು. ವೀರಶೈವ ಯುಗದಲ್ಲಿ ನಮ್ಮ ಹರಿಹರ, ರಾಘವಾಂಕ, ಜೊತೆಗೆ ವಚನ ಸಾಹಿತ್ಯವನ್ನು ಪೂರ್ತಿ ಓದಿದರು. ಜೊತೆಗೆ ನಮ್ಮ ನಡುಗನ್ನಡದಲ್ಲಿ ನಮ್ಮ ಕುಮಾರವ್ಯಾಸ ಇರ್ಬೋದು, ಭೀಮಕವಿ ಇರ್ಬೋದು, ಚಾಮರಸ ಇರ್ಬೋದು, ನಮ್ಮ ಯಾರು ಲಕ್ಷ್ಮೀಶ ಕವಿ ಇರ್ಬೋದು, ಕುಮಾರ ವಾಲ್ಮೀಕಿ ಇರ್ಬೋದು, ಜೊತೆಗೆ ಭರತೇಶ್ವರ ರತ್ನಾಕರವರ್ಣಿ ಎಲ್ಲ ಕೃತಿಗಳನ್ನು ಸಹಿತ ಷಡಕ್ಷರ ಕವಿ ಎಲ್ಲ ಕೃತಿಗಳನ್ನು ಚೆನ್ನಾಗಿ ಓದ್ಕೊಂಡ್ರು. ಗಾದೆ, ನಾಣ್ಣುಡಿ, ಪದಗಟ್ಟು ಎಲ್ಲ ಇಟ್ಕೊಂಡು ನಿಘಂಟನ್ನು ರಚಿಸ್ತಾ ಹೋದ್ರು. ಯಾವ್ಯಾವ ಪದ ಹೆಂಗೆ ಹುಟ್ಟತ್ತೆ, ನಾಮಪದ, ಕ್ರಿಯಾಪದ, ತತ್ಸಮ, ತದ್ಭವ ಎಲ್ಲ ಹುಡುಕಿದ್ರು. ಜೊತೆಗೆ ತಮಗೆ ಅನುಮಾನ ಬಂದಾಗ ದೊಡ್ಡ ಪಂಡಿತ ಮಂಡಳಿ ಸಭೆ ಕರೆದು ಸಭೆ ಮುಂದಿಟ್ಟು ಚರ್ಚೆ ಮಾಡಿ ಅವಕ್ಕೆಲ್ಲ ಅನುಮೋದನೆ ಪಡ್ಕೊಂಡ್ರು. ಜೊತೆ ಕೆಲವು ಸಲ ಧಾರವಾಡದಲ್ಲಿ ಹೋಗಿ ಯಾವುದೋ ವಸ್ತು ಅಪ್ಪ ಇವ್ರಿಗೇನು ಗೊತ್ತಾಗಲ್ಲ, ಅಲ್ಲೆಲ್ಲ ಹೋಗಿ ಬಾಯಿಲಿ ಇದಕ್ಕೇನಂತಾರೆ ಏನಂತ ಹೆಸರು ಬರೆದಿಟ್ಕೊಂಡು ಅದಕ್ಕೆ ಸೇರಿಸಿದ್ರಂತೆ. ಇನ್ನು ಇವರಿಗೆ ಸಹಾಯ ಮಾಡಿದವರು ಧಾರವಾಡದಲ್ಲಿ ವಸ್ತ್ರದ ಶಿವಲಿಂಗಪ್ಪ, ಜೊತೆಗೆ ಲಿಂಗಾಯತ ಅಯ್ಯ, ಇವರು ಕೆಲವು ಪದಗಳನ್ನು ತಿಳಿಯೋದಕ್ಕೆ ಸಹಾಯ ಮಾಡಿದ್ರಂತೆ. ಹಾಗೆ ಮೈಸೂರಿನ MC ಶ್ರೀನಿವಾಸಾಚಾರಿ ಇವರು, ಜೊತೆಗೆ ಭಾರದ್ವಾಜ್ ಶಿವರಾಜ್ ಇವರು ಸಹಿತ ಹೆಚ್ಚೆಚ್ಚು ಪದಗಳನ್ನು ತಿಳ್ಕೊಳ್ಳಿಕ್ಕೆ ನೆರವು ಕೊಟ್ಟವರು. ಒಟ್ಟಲ್ಲಿ ಈ ಪದಕೋಶ 1894 ಮುಗಿತು, 95 ಪ್ರಕಟ ಆಯಿತು, 70,000 ಇರೋದು ಇಷ್ಟು ಪ್ರಕಟ ಆಯಿತು. ಈಗೇನಾಗಿದೆ, ನನ್ನ ಹತ್ರ ಇರೋದು 2010. ಎಷ್ಟು? 2010 ಪ್ರಕಟ ಆಗಿರೋದು.
ಈಗ ಅದು ಮತ್ತೆ ಮರುಪರಿಷ್ಕರಣ ಆಗಿದೆ. ನೋಡಿ ಎಷ್ಟಿದೆ ಅಂಥೇಳಿ, 895 ರೂಪಾಯಿ. ಇದಕ್ಕೆ ಬೆಲೆ ಇಟ್ಟು 895 ಎತ್ತಕ್ಕಾಗಲ್ಲ ಅಂಥ ನಿಘಂಟಿದು, ಅದ್ಭುತವಾಗಿರೋದು. ಜೊತೆಗೆ ಈ ಮಹಾನುಭಾವ ಕಿಟಲ್ ಅವರ ಚಿತ್ರವೇ ಇದು. ಇದು ಈ ಪುಣ್ಯಾತ್ಮ 1903 ಮರಣ ಹೊಂದಿದ್ರು. ಮರಣ ಹೊಂದೋಕ್ಕಿಂತ ಮುಂಚೆ ಅವರಿಗೆ ಈ ಕನ್ನಡದ ಬಗ್ಗೆ ಒಂದು ವ್ಯಾಕರಣ ಕೃತಿ ರಚಿಸಿದರು. ಏನಂತೆ, ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತ. ಅದು ಮುದ್ರಣ ಆಗಿ ಬಂದಿದೆ, ನೋಡ್ತಾರೆ, ಕಣ್ಣು ಮಂಜಾಗಿದೆ, ಅದನ್ನು ಮುಟ್ಟಿ ಸಂತೋಷಪಟ್ಟಂತೆ. ಮರಣ ಹೊಂದಾಗ ಟ್ಯೂಬಿಂಗನ್ ನಗರದಲ್ಲಿದ್ದರು. ಟ್ಯೂಬಿಂಗನ್ ವಿಶ್ವವಿದ್ಯಾಲಯ ಇವರಿಗೆ ಈ ನಿಘಂಟು ರಚನೆಗೋಸ್ಕರ ಡಾಕ್ಟರೇಟ್ ಕೊಟ್ಟು ಗೌರವಿಸಿದೆ. ಟ್ಯೂಬಿಂಗನ್ನಲ್ಲಿ ಅವ್ರ ಸಮಾಧಿ ಇದೆ. ಹುಟ್ಟಿದ್ದು ಜರ್ಮನಿಯಲ್ಲಿ, ಕೆಲಸ ಮಾಡಿದ್ದಲ್ಲ ನಮ್ಮ ಕರ್ನಾಟಕ ಕನ್ನಡ ಭಾಷೆಗೆ. ಇಂಥ ಮಹಾನುಭಾವನಿಗೆ ನಾವೊಂದು ಧನ್ಯವಾದ, ನಮಸ್ಕಾರ ಹೇಳಬೇಕಲ್ವಾ. ನೋಡಿ, ಇಲ್ಲಿ ಮುಗಿಲಿಲ್ಲ, ಇನ್ನೊಂದು ಸ್ವಾರಸ್ಯ ಇದೆ. ಕಿಟಲ್ ಪದಗಳನ್ನು ತಗೊಂಡು ಏನೇನು ಸ್ವಾರಸ್ಯ ಹೇಳಿದ್ರು ಅಂತ. ಈಗ ಅಕ್ಕಿ ಅನ್ನೋ ಪದಕ್ಕೆ ಇಂಗ್ಲೀಷ್ನಲ್ಲಿ ಮತ್ತು ಅದ್ರ ಸ್ವಾರಸ್ಯ ಹೇಳಬೇಕಪ್ಪ. ಅಕ್ಕಿ ಅನ್ನೋದಕ್ಕೇನು ಇಂಗ್ಲೀಷ್ ರೈಸ್ ಅಂತೀವಿ, ನಾವಿಲ್ಲಿ ಸಂಸ್ಕೃತ ತೆಂಡುಲ ಅಂತಿದೆ. ಅಕ್ಕಿಯಲ್ಲಿ ಎಷ್ಟು ನವಣಕ್ಕಿ ಇದೆ, ಬಿದಿರಕ್ಕಿ ಇದೆ, ಅವಲಕ್ಕಿ ಇದೆ, ಕೇಸಕ್ಕಿ ಇದೆ, ದಪ್ಪಕ್ಕಿ ಇದೆ, ಸಣ್ಣಕ್ಕಿ ಇದೆ, ಸಿರಿಯಕ್ಕಿ ಇದೆ, ಮಂಡಕ್ಕಿ ಇದೆ. ಎಲ್ಲ ಅಕ್ಕಿಗಳನ್ನು ಹೇಳ್ತಾರೆ. ಜೊತೆಗೆ ಗಾದೆನೂ ಹೇಳ್ತಾರೆ, ಅಕ್ಕಿ ಮೇಲಾಸೆ ನೆಂಟರ ಮೇಲೆ ಜೀವ. ಜೊತೆಗೆ ವಚನ ಸಾಹಿತ್ಯ ಗಮನಿಸಿದ್ದಾರೆ ಅನ್ನೋದಕ್ಕೆ ಆಯ್ದಕ್ಕಿ ಮಾರಯ್ಯನ ವಿಷಯ ಬರುತ್ತೆ. ಆಯಕ್ಕಿ ಲಕ್ಕಮ್ಮನ ಗಂಡ. ಈ ಆಯ್ದಕ್ಕಿ ಮಾರಯ್ಯ ವಚನಕಾರ. ಅವನ ಕೆಲಸ ಏನಪ್ಪ ಅಂದರೆ, ಗದ್ದೆಗಳಿಗೆ ಹೋಗಿ ಅಲ್ಲಿ ಸುಗ್ಗಿ ಕಾಲದಲ್ಲಿ ಬಿದ್ದಿರ್ತಲ್ಲಪ್ಪ ಭತ್ತಗಳು ಆರಿಸ್ಕೊಂಡ್ಬಂದು ಅದನ್ನು ಅಕ್ಕಿ ಮಾಡಿ ಅದರಲ್ಲಿ ಏನು ಮಾಡಬೇಕು, ಪ್ರಸಾದ ಮಾಡಿಕೊಂಡು ಶಿವಭಕ್ತರಿಗೆ ದಾಸೋಹ ಮಾಡಿ ಆಮೇಲೆ ಊಟ ಮಾಡ್ತಿದ್ರಂತೆ. ನೋಡಿ ಇದೆಲ್ಲ ಹೆಂಗೆ ಗ್ರಹಿಸಿದ್ರು. ಇನ್ನೊಂದು ತಮಾಷೆಗೆ ಒಂದು ಪದ ನಿಮಗೆ ಹೇಳಲೇಬೇಕು. ಕುಂಡೆ ಅನ್ನೋ ಪದ, ನಗಬೇಡ್ರಿ, ಅಸಹ್ಯ ಅನ್ಕೋಬೇಡ್ರಿ. ಕುಂಡೆ ಎಲ್ಲರಿಗೂ ಸಹಿತ ಇದ್ದೇ ಇರ್ತದೆ. ನಾವು ಅದಕ್ಕೆ ಸಂಕೋಚ ಆಗಬಾರ್ದು ಅಂತ ಸಂಸ್ಕೃತ ಪೃಷ್ಠ ಅಂದ್ಬಿಡ್ತೀವಿ, ಇಲ್ಲಾಂದ್ರೆ ಸೀಟ್ ಬ್ಯಾಕ್ ಸೈಡ್ ಅಂತೆಲ್ಲ ಹೇಳೋದು. ಇವರು ಕುಂಡೆ ಅನ್ನೋ ಪದಕ್ಕೆ ತಮ್ಮ ನಿಘಂಟಲ್ಲಿ ಆ್ಯನಸ್ ಬೆಟಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದರೆ ಕಟಿಯುಗ, ಗುದ, ಜಗನ ಅನ್ನೋದು ಅರ್ಥ ಕೊಟ್ಟಿದ್ದಾರೆ. ಗಾದೆಗಳು ನೋಡಿ, ಉಂಡದ್ದೆಲ್ಲ ಕುಂಡೇಲಿ ಹೋಯ್ತು, ಮತ್ತು ತಿಂದಿದ್ದೆಲ್ಲ ಏನಪ್ಪ ಮತ್ತು ಹೋಗಲೇಬೇಕು ಜೀರ್ಣ ಆಗಿ. ಹಾಗೆ ಕುಂಡೆ ಮೇಲೆ ಹೊಡೆದ್ರೆ ದವಡೆಯಲ್ಲಿ ಉದುರೀತೆ. ಇದು ನೋಡ್ತೀವಿ, ಹೊಡೆದಿದ್ದು ಕುಂಡೆ ಮೇಲೆ ಉದುರಿದ ದವಡೆಯಲ್ಲಿ ಹೆಂಗೆ ಒಂದಕ್ಕೊಂದು ಏನು ಸಂಬಂಧ, ಅಸಂಬದ್ಧವಾಗಿರೋದು ಅನ್ನೋದು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಕುಂಡೆ ದೊಡ್ಡದಾದರೆ ಗುಂಡೆ ಬೆಳೆದ್ರೆ ಗೌಡನಾದಾನೆ. ಹಿಂದೆ ಜಾಸ್ತಿ ಆದರೆ ಕೊಬ್ಬು ಜಾಸ್ತಿ ಆಗಿ ಹಿಂದೆ ಕುಂಡೆ ದಪ್ಪ ಆಗುತ್ತೆ. ಗೌಡ ಆಗಬೇಕಾದ್ರೆ ಏನಿರಬೇಕು, ನಾಯಕತ್ವ ಗುಣ ಇರಬೇಕು. ಹಳ್ಳಿ ಯಜಮಾನ ಕುಂಡೆ ಬೆಳೆದ್ರಾಗಲ್ಲ, ಆ ದಾಷ್ಟಿಕತನ, ಧೈರ್ಯ, ಸಾಹಸ ಇರಬೇಕು. ಇನ್ನೊಂದಿದೆ, ಸಾಲಿಗನ ಬಂದು ಕೇಳಿದರೆ ಕುಂಡೆಗೆ ಚೇಳು ಕಡಿದಂತೆ ಅಂತ. ನೋಡಿ, ಸಾಲ ಮಾಡೋದು ದೊಡ್ಡದಲ್ಲ, ಸಕಾಲದಲ್ಲಿ ಕೊಡದೇ ಇದ್ದರೆ ಕೊಟ್ಟವನು ಬಂದು ಕೇಳ್ತಾನೆ, ಅವಾಗೇನಾಗುತ್ತೆ, ಉರಿ ಹತ್ತತ್ತೆ. ನಾವು ಹೇಳಂಗೆ ಇಲ್ಲ, ಕೈಗೆ ಕಾಲಿಗೆ ಕಡ್ದು ಹೇಳ್ಬೋದು, ಬ್ಯಾಕ್ ಸೈಡ್ ಕಡ್ದು ಹೇಳ್ತೀವೋ. ನೋಡಿ, ಇದೆಲ್ಲ ಸ್ವಾರಸ್ಯವನ್ನು ಈ ಮಹಾನುಭಾವ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳಿ ಮುಂದಕ್ಕೆ ಹೋಗೋಣ. ನಾವೀಗ ಮುದ್ರಣ ಯಂತ್ರ ಬಂದಿದೆ, 20ನೇ ಶತಮಾನಕ್ಕೆ ಬಂದ್ವಿ. ಶಿವರಾಮ್ ಕಾರಂತರು 1940ರಲ್ಲಿ ಸಿರಿಗನ್ನಡ ಅರ್ಥಕೋಶವನ್ನು ರಚಿಸಿಕೊಟ್ರು. ಇನ್ನು 1940ರಲ್ಲಿ ನಿಘಂಟುಕಾರ ಗೊತ್ತಿಲ್ಲ, ಓಷಧಿ ಕೋಶಂ ಅನ್ನೋ ಒಂದು ನಿಘಂಟು ಬಂತು. ಪ್ರಾಣಿ, ಪಕ್ಷಿ, ಕೀಟ, ಸಸ್ಯ, ಔಷಧಿ ಈ ಎಲ್ಲದರ ಬಗ್ಗೆನೂ ಅರ್ಥವನ್ನು ಕೊಟ್ಟಿದೆ. ಇದು 1941ರಲ್ಲಿ ಮಕ್ಕಳೇ ಪುರಾಣ ನಾಮ ಚೂಡಾಮಣಿ ಇದೆ ಈ ಕೃತಿ. ಇದು ಬೆನಗಲ್ ರಾಮರಾವ್ ಮತ್ತು ಪಾನ್ಯಂ ಸುಂದರ ಶಾಸ್ತ್ರಿ ಇದನ್ನು ರಚಿಸಿರೋದು. ನಿಮಗೆ ಪುರಾಣಪ್ಪ, ಯಾವುದೇ ಊರು, ರಾಮಾಯಣ, ಮಹಾಭಾರತ, ಋಷಿಗಳು, ಅಪ್ಸರೆಯರು, ದೇವತೆಗಳು ಎಲ್ಲರ ಬಗ್ಗೆ ಸಹಿತ ನಿಮಗೇನಾಗುತ್ತೆ ಅರ್ಥವನ್ನು ಕೊಟ್ಟಿದೆ. ಇನ್ನು ನಾವು ಅಲ್ಲಿಂದ ಮುಂದಕ್ಕೆ ಹೋದರೆ ಫಾಗು ಹಳಕಟ್ಟಿ ವಚನಶಾಸ್ತ್ರ ಪಿತಾಮಹ ಅಂತ ಕರೀತೇವೆ ಅವರನ್ನು. ಯಾಕೆ, ಈ ಓಲೆಗರಲ್ಲಿ ಇದ್ದಿದ್ದು ಮಠಗಳಲ್ಲಿ ಮನೆಗಳಲ್ಲಿದ್ದು ವಚನ ಸಾಹಿತ್ಯ ಎಲ್ಲ ನಾಶ ಆಗೋ ಸ್ಥಿತಿ ಬಂದಾಗ ಎಲ್ಲ ಕಡೆ ಹೋಗಿ ಹುಡುಕ್ ತಂದು ಅದನ್ನು ಮತ್ತೆ ಮುದ್ರಣ ಮಾಡಿಸಿ ನಮಗೆ ಕೊಟ್ಟು ಪೂರ್ತಿ ಬದುಕನ್ನು ಕಳೆದಂಥ ಪುಣ್ಯಾತ್ಮ ಯಾರು, ಫಾಗು ಹಳಕಟ್ಟಿ. ಇವರೇನು ಮಾಡಿದ್ದಾರೆ, ಶಿವಾನುಭವ ಶಬ್ದಕೋಶ. ಈ ವಚನದಲ್ಲಿ ವೀರಶೈವ ಸಾಹಿತ್ಯದಲ್ಲಿ ಯಾವ್ದ್ಯಾವ್ದು ಕಠಿಣ ಪದಗಳು ಬರುತ್ತೆ ಅದಕ್ಕೆ ಅರ್ಥವನ್ನು ಕೊಟ್ಟರು. 1942ರಲ್ಲಿ ಪ್ರಕಟ ಆಯಿತು. 1950ರಲ್ಲಿ ಕನ್ನಡ ನಿಘಂಟು ಬಂತು. ಮಚ್ಚಿಮಲೆ ಶಂಕರನಾರಾಯಣರಾವ್, SR ನಾವೂರ್ಕರ್, ಸೇಳಿಯಪ್ಪ ಕೃಷ್ಣ ಭಟ್ 3 ಜನ ಸೇರಿ ಇದನ್ನು ರಚನೆ ಮಾಡಿದ್ದು. ಇನ್ನು ಕನ್ನಡ ಶಬ್ದಕೋಶ ಬಂತು. ಇನ್ನೊಂದು HV ರಮಾಕಾಂತರಾವ್, ಇದು 1952ರಲ್ಲಿ.
ಇನ್ನೊಂದು ಬಂದಿದೆ ಕನ್ನಡ ಶಬ್ದಕೋಶ 1956ರಲ್ಲಿ. ಇದನ್ನು ಇಬ್ಬರು ಯಾರ್ಯಾರು, ಒಂದು ಗುರುನಾಥ್ ಜೋಶಿ ಮತ್ತು ಅಶ್ವಥ್ ನಾರಾಯಣ್, ಇವರು ಇದನ್ನು ರಚಿಸಿರೋದು. ಇದು ಯಾವಾಗಲೂ ನನ್ನ ಹತ್ರ ಸೇರ್ಕೊಂಡಿದೆ, ಬಂದಿರೋವೆಲ್ಲ ಒಟ್ಟಾಗಿ ಇಟ್ಕೊಂಡಿರ್ತೀವಿ ನೋಡಿ. ಮತ್ತೆ ಒಂದು ಹೇಳ್ಬಿಡ್ಬೇಕು ಮಕ್ಕಳೇ, ನಿಮಗೆ ಇದು ಬಾರ್ವಾರ್ಡ್ ಡಿಕ್ಷನರಿ ಈಗಾಗಲೇ 44ನೇ ಇಸ್ವಿನಲ್ಲಿ ಆಗಿದ್ದು, ಪ್ರತಿ ವರ್ಷ ಮರುಮುದ್ರಣ ಆಗುತ್ತೆ. ಇದು ಆಕ್ಸ್ಫರ್ಡ್ ಡಿಕ್ಷನರಿ, ಮತ್ತು ಇದಿದ್ದರೆ ಸಾಮಾನ್ಯ ಇಂಗ್ಲೀಷ್ ಎಲ್ಲರಿಗೂ ಸಹಿತ ಬೇಕೇ ಬೇಕು. ಇದೊಂದು ತೋರಿಸಿರ್ತೀನಿ. ಇನ್ನು ಅಲ್ಲಿಂದ ಮುಂದೆ ಬಂದರೆ ನಮಗೆ ಯಾವುದು ಕಸ್ತೂರಿ ಕೋಶ ಬಂತು. ಪಂಡಿತ್ ಕವಲಿ 1957ರಲ್ಲಿ ಈ ನಿಘಂಟು ಬಂತು. ಇದನ್ನು ನಾನು ಬಳಸಿ ರೊಟ್ಪಟ್ಟೆಲ್ಲ ಕಿತ್ತೋಯ್ತು. ಇದೇ ಕಸ್ತೂರಿ ಕೋಶ. ನೆನ್ಪಿಟ್ಕೊಳ್ಳಿ, ನಿಮಗೆ ಪದಗಳಿಗೆ ಅರ್ಥ ಜೊತೆಗೆ ತತ್ಸಮ ತದ್ಭವ ಬೇಕು ಅಂದರೆ ನಮಗೆ ಸಿಗುವ ಅಧಿಕೃತ ಮಾಹಿತಿ ಸಿಗೋದಿದ್ರಲ್ಲೇ ಇದನ್ನು ನೀವು ನೆನಪಿಟ್ಕೊಂಡು ಇದನ್ನೇ ಒಂದು ಕೊಂಡ್ಕೊಂಡ್ರೆ ನಿಮಗೆ ಮುಂದೆ ನಿಜವಾಗ್ಲೂ ಲಾಭ ಆಗುತ್ತೆ. ಇನ್ನು ಕನ್ನಡ ಕಾವ್ಯ ಮಂಜರಿ ಬಂತು. 3 ಜನ ಲೇಖಕರು ಇದಕ್ಕೆ: ಸಾಸ ಮಾಳವಾಡ, ಟಿ.ಕೆ. ಕೇಶವ ಭಟ್ಟ, ಕಾವ್ಯಂ ರಾಜಗೋಪಾಲ್ ಸೇರಿ 1960ರಲ್ಲಿ ಈ ನಿಘಂಟು ರಚನೆ ಮಾಡಿದರು. ನಮ್ಮ ಎನ್.ಕೆ. ಅವರು 1970ರಲ್ಲಿ ಕುಮಾರವ್ಯಾಸ ನಿಘಂಟು ತಂದರು. ಅಂದರೆ ಯಾತಕ್ಕೆ ಕುಮಾರವ್ಯಾಸ ಭಾರತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನೇನು ಕಠಿಣ ಪದಗಳು ಬಂತೋ ಅದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನು ತಂದರು. ಆಮೇಲೆ ಶ್ರೀವತ್ಸ ನಿಘಂಟನ್ನು ಟಿ.ವಿ. ವೆಂಕಟಾಚಾರ್ಯರು ಬಂದರು 1971. ಇಲ್ಲಿದೆ. ಇದೊಂದು ನಿಮ್ಮ ಹತ್ರ ಇರಲೇಬೇಕಾಗಿತ್ತು. ನಿಮಗೆ ಏನದು 1, 2, 3, 5 ಷಡ್ ಋತುಗಳು, ಷಡ್ ರಸಗಳು, ಈ ನಿಮಗೆ ಪುರಾಣಗಳು, ಅಷ್ಟಾದಶ ಪುರಾಣ, ಅಲಂಕಾರ, ನಿಮಗೆ ಏನು ಬೇಕು 64 ಕಲೆಗಳು, ಎಲ್ಲ ವಿವರವೂ ಸಹಿತ ನಿಮಗೆ ಸಿಕ್ಕಿಬಿಡುತ್ತೆ. ಈ ನಿಘಂಟು ನಿಮ್ಮ ಹತ್ರ ಇರಬೇಕು. ಇನ್ನೊಂದು ಪುರಾಣ ಭಾರತ ಕೋಶ. ನಮ್ಮ ಪುರಾಣ ಚೂಡಾಮಣಿ ಏನು ಬಂತು ಹಾಗೆ ಇನ್ನೂ ಇದನ್ನು ಏನು ಮಾಡಿದ್ದಾರೆ, ಚಂದ ಮಾಡಿ ಯಾರು 1970 ಯಜ್ಞನಾರಾಯಣ ಉಡುಪರು ಕೊಟ್ಟಿದ್ದಾರೆ. ಏನು ಪುರಾಣದ ಪಾತ್ರಗಳ ಬಗ್ಗೆ ಅನುಮಾನ ಬಂದರೂ ಇದನ್ನು ನೋಡಿದರೆ ನಮಗೆ ವಿವರ ತಿಳಿದು ಬಿಡುತ್ತೆ. ಇಷ್ಟು ನಿಘಂಟುಗಳಾಯ್ತಲ್ಲ, ಇನ್ನೊಂದು ಮಹತ್ವದ ನಿಘಂಟು ಬಗ್ಗೆ ಹೇಳಬೇಕು. ನಾವು ಶಬ್ದಮಣಿ ದರ್ಪಣ ಆದಮೇಲೆ ಅಷ್ಟೇ, ನಮ್ಮ ಕಿಟಲ್ ನಿಘಂಟು ಆದಮೇಲೆ ಅಷ್ಟೇ ಮಹತ್ವದ ಕೊಡುಗೆ ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ಟಿದೆ. 1915ರಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಇದು ರಚನೆಯಾಗಿದ್ದು. ಇದು ಸ್ವಾತಂತ್ರ್ಯ ನಂತರ ಕನ್ನಡದಲ್ಲಿ ಒಂದು ಕನ್ನಡ ನಿಘಂಟು ರಚನೆ ಮಾಡ್ತು ಅಂತೇಳಿ ಒಂದು ದೊಡ್ಡ ಪಂಡಿತ ಮಂಡಳಿಯನ್ನು ಮಾಡಿ ಶ್ರಮ ಹಾಕ್ತು. ಇದೆಲ್ಲರ ಫಲವಾಗಿ 1975ರಲ್ಲಿ 5 ರೂಪಾಯಿಗೆ 942 ಪುಟಗಳಿರೋ ನಿಘಂಟು ರಚನೆ ಆಯಿತು. 5 ರೂಪಾಯಿ. ಅದಾಗಿ ಮರು ವರ್ಷಕ್ಕೆ ನಮ್ಮ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಟ್ಟಿದ್ದು. ಮತ್ತೆ 1 ಲಕ್ಷ ಮಾಡ್ತು, ಖಾಲಿ ಆಯಿತು. ಆಮೇಲೆ ಏನು ಮಾಡಿದರು, 2001ರಲ್ಲಿ ಪರಿಷ್ಕರಣೆಯಾಗಿ 1450 ಪುಟಗಳಿದೆ. ಇದು ಎಷ್ಟು? 1450 ಪುಟ ಇದೆ. ಇದರ ಬೆಲೆ 100 ರೂಪಾಯಿ. ಈಗ ಈ ನಿಘಂಟುಗಳಿಂದ ಏನಾಯ್ತಪ್ಪ ಅಂದರೆ ನಮ್ಮ ಪದ ಸಂಪತ್ತು ಹೆಚ್ಚುತ್ತಾ ಹೋಗುತ್ತೆ. ಇಲ್ಲಿ ಮುಗಿಲಿಲ್ಲ. ಇಂಗ್ಲೀಷ್ ಕನ್ನಡ ನಿಘಂಟನ್ನು ಮೈಸೂರು ವಿಶ್ವವಿದ್ಯಾಲಯ 1946ರಲ್ಲಿ ತಂತು. ಇಂಗ್ಲೀಷ್ ಕನ್ನಡ ನಿಘಂಟು IBH ಪ್ರಕಾಶನ ಸಂಸ್ಥೆ 1993ರಲ್ಲಿ ತಂತು. ಅದಲ್ಲದೆ ನಾವು ಪದಕೋಶ ಅಂದಾಗ ಯಾರನ್ನ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ನೆನೆಸಲೇಬೇಕು. ಅವರು ಏನು ಮಾಡಿದ್ದಾರೆ, ಈಗೋ ಕನ್ನಡ ಸಾಮಾಜಿಕ ನಿಘಂಟು ವಾಲ್ಯೂಮ್ 1, ವಾಲ್ಯೂಮ್ 2 ಮಾಡಿದರು 1996ರಲ್ಲಿ. 1998ರಲ್ಲಿ ಎರವಲು ಪದಕೋಶ ತಂದರು. ಪ್ರಿಸಮ್ ಇಂಗ್ಲೀಷ್ ಕನ್ನಡ ನಿಘಂಟನ್ನು 2001ರಲ್ಲಿ ತಂದರು. ಹಾಗಾಗಿ ಏನಾಯಿತು, ಅಲ್ಲಿಂದ ಮುಂದೆ 1982ರಲ್ಲಿ ಶಬ್ದಾರ್ಥ ಕೌಸ್ತುಭ ಅಂತೇಳಿ ಪಂಡಿತ ಚಕ್ರವರ್ತಿ ಶ್ರೀನಿವಾಸ್ ಗೋಪಾಲಾಚಾರ್ಯ ಅವ್ರದ್ದೊಂದು ನಿಘಂಟು ಬಂತು. ಈಗ ನಮ್ಮ ಈ ಕನ್ನಡ ಪುಸ್ತಕ ಪ್ರಾಧಿಕಾರ ಒಂದು ಒಳ್ಳೆ ಕೆಲಸ ಮಾಡ್ತು. ವೆಂಕಟಸುಬ್ಬಯ್ಯನವರೇ, ನೀವು ಕನ್ನಡ ಈ ಪದಕೋಶಕ್ಕೆ ಕೊಟ್ಟಿರೋ ಕೊಡುಗೆ ದೊಡ್ಡದು, ಹಾಗಾಗಿ ಇದೊಂದು ಕೃತಿ ರಚನೆ ಮಾಡಿಕೊಡಿ. ಇದುವರೆಗೂ ಕನ್ನಡದಲ್ಲಿ ರನ್ನ ಕಂದದಿಂದ ಶುರುವಾಗಿ ಇಲ್ಲಿವರೆಗೂ ಬಂದಿರೋ ನಿಘಂಟು ಹೇಗೆ ರಚನೆ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ ಸೇರಿಸಿ ನಿಘಂಟು ಪರಿವಾರ ಅಂತ ಒಂದು ಕೃತಿ ರಚನೆ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಅವರೇನು ಮಾಡಿದ್ದಾರೆ, ಯಾವಾಗ ಬಂತಿದ್ದು ನಮಗೆ 301 ಪುಟ 2002ನೇ ಇಸ್ವಿನಲ್ಲಿ ಕನ್ನಡ ನಿಘಂಟು ಪರಿವಾರ ಬಂದಿದೆ. ಯಾರ್ದು? ನಮ್ಮ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವ್ರದ್ದು. ಅದನ್ನು ನೋಡಿದರೆ ನಿಘಂಟುಗಳು ಕನ್ನಡದಲ್ಲಿ ಬೆಳೆದು ಬಂದಿರೋ ಹಾದಿ ಗೊತ್ತಾಗುತ್ತೆ. ಇದಲ್ಲದೆ ಸಣ್ಣ ಪುಟ್ಟ ಪಾಕೆಟ್ ನಿಘಂಟು ಬಂದಿದೆ. ಇವತ್ತು ಕನ್ನಡದಲ್ಲಿ ಎಷ್ಟು ಹಳೆಗನ್ನಡ ಕಾವ್ಯಗಳಿದೆಯೋ ಅದಕ್ಕೆ ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರತ್ಯೇಕ ನಿಘಂಟುಗಳು ಬಂದಿದೆ. ಅದನ್ನೆಲ್ಲ ನಾನೆಲ್ಲಿ ಸೇರಿಸಿಲ್ಲ. ಈ ನಿಘಂಟುಗಳನ್ನು ಓದಿ ತಿಳುವಳಿಕೆ ಹೆಚ್ಚಿಸ್ಕೊಳ್ಳಿ, ನಿಮ್ಮ ಜ್ಞಾನ ಬೆಳೆಸ್ಕೊಳ್ಳಿ, ನಿಮ್ಮ ಪದ್ಯ ಪಾಠಗಳ ಅರ್ಥ ಆಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.